ಇದು ಮೋದಿ ಯುಗ. ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ, ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ತೋರಿಸೋ ಕಾಲ ಅಲ್ಲ, ಅದು ಹೋಯಿತು. ಈಗ ಕೆನ್ನೆಗೆ ಹೊಡಿಲಿಕ್ಕೆ ಬಂದವನ ಕೈಯನ್ನೇ ಇಲ್ಲದಂತೆ ಮಾಡೋದು ಮೋದಿ ಯುಗ. ಭಯೋತ್ಪಾದನೆ ಮೂಲಕ ಬೆದರಿಸುವ, ಹುಚ್ಚಾಟ ಮಾಡಿದಂಥ ಭಯೋತ್ಪಾದಕರಿಗೆ ಅವ್ರನ್ನ ಮಟ್ಟ ಹಾಕಿ ಇದು ಬದಲಾದ ಭಾರತ ಅಂತ ತೋರಿಸಿದೆ. ನಮ್ಮ ಸೈನ್ಯಕ್ಕೆ ಯಾವತ್ತೂ ಇತ್ತು, ಆದರೆ ಅವ್ರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಮೋದಿಯವರು ನೀವೇನು ಬೇಕಾದರೂ ಮಾಡಿ, ಭಯೋತ್ಪಾದಕರನ್ನ ಮಟ್ಟ ಹಾಕಿ ಅಂತ ಹೇಳಿದ್ದಾರೆ. ಅದರಂತೆ ಸೈನ್ಯ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಭಾರತೀಯ ಸೈನಿಕರಿಗೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಾಯಿ ಭಾರತೀಯ ಸಿಂಧೂರವನ್ನು ಅಳಿಸ್ಲಿಕ್ಕೆ ಅಂತ ಬಂದಂಥ ದುರುಳರಿಗೆ ತಕ್ಕ ಶಾಸ್ತಿಯನ್ನು ಮಾಡಿದಿರಿ. ತಾಯಿ ಭಾರತೀಯ ಸಿಂಧೂರವನ್ನು ರಕ್ಷಣೆ ಮಾಡಿದಿರಿ. ಹ್ಯಾಟ್ಸ್ ಅಪ್ ಟು ಯು. ಧನ್ಯವಾದ. ಶಾಂತಿ ಬೇಕು ನಮಗೆ. ಸ್ಮಶಾನದ ಶಾಂತಿ ಬೇಡ, ಸರ್ವನಾಶವಾದ ನಂತರ ಬರುವಂಥ ಶಾಂತಿ ಬೇಡ. ನಮಗೆ ನೆಮ್ಮದಿಯ ಬದುಕಬೇಕು. ಅದಕ್ಕೆ ಭಯೋತ್ಪಾದಕರ ಮಟ್ಟ ಹಾಕಲೇಬೇಕು. ಭಯೋತ್ಪಾದಕರಿದ್ದರೆ ನೆಮ್ಮದಿ ಇರುತ್ತೇನ್ರಿ? ಭಯೋತ್ಪಾದಕರಿದ್ದರೆ ಶಾಂತಿ ನೆಲೆಸುತ್ತಾ? ಭಯೋತ್ಪಾದಕರಿಗೆ ಅವ್ರ ಭಾಷೆಯಲ್ಲಿ ಉತ್ತರ ಕೊಡಬೇಕು, ಮತಾಂಧರಿಗೆ ಅವ್ರ ಭಾಷೆಯಲ್ಲಿ ಉತ್ತರ ಕೊಡಬೇಕು. ಮತಾಂಧರಿಗೆ ಬೆಂಬಲಿಸೋದ್ರಿಂದ ಶಾಂತಿ ಉಳಿಯುತ್ತಾ? ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸೋದ್ರಲ್ಲಿ ಶಾಂತಿ ಬರುತ್ತೇನ್ರಿ? ಭಯೋತ್ಪಾದಕರಿಗೆ ಹೂರಾ ಯಾತ್ರೆಗೆ ಕಳಿಸುವ ಕೆಲಸವನ್ನು ಮಾಡಿದ್ರೆ ಮಾತ್ರ ಶಾಂತಿ ಸಿಗುತ್ತೆ. ಅವರು ಹೂರಾ ಯಾತ್ರೆಗೆ ಹೋಗಲಿ, ಅಲ್ಲಿ 72 ಜನ ನವಕನ್ಯೆಯರು ಸಿಗ್ತಾರೆ, ಅವರಿಗೆ ಮಜಾ ಮಾಡ್ಕೊಂಡು ಅಲ್ಲಿರಲಿ. ಇಲ್ಲಿ ಬಾಂಬ್ ಹಾಕ್ಕೊಂಡು ಇಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಅವರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.